ಬ್ರಹ್ಮಾನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಭಾರತೇ ನಮಃ, ಸರಸ್ವತೇ ನಮಃ, ವಾಯುವೇ ನಮಃ, ಬ್ರಹ್ಮಣೇ ನಮಃ, ಲಕ್ಷ್ಮೀ ನಮಃ, ನಾರಾಯಣಾಯ ನಮಃ, ವಾಸುದೇವಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ದೇವಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಸರ್ವವಿಘ್ನಪ್ರಶಮನಂ ಸರ್ವಸಿದ್ಧೀಕರಂ ಪರಂ ಸರ್ವಜೀವಪ್ರಣಯತಾರಂ ವಂದೇ ವಿಜಯದಂ ಹರಿಂ. ಸತತ ಗಣನಾಥ ಸಿದ್ಧಿಯನೀಪ ಕಾರ್ಯದಲ್ಲಿ ಅತಿ ಪ್ರೇರಿಸುವಳು ಪಾರ್ವತೀ ದೇವಿ. ಮುಕುತಿ ಪಥಕ್ಕೆ ಮನವೀವ ಮಹಾರುದ್ರ ದೇವರು ತ್ರಿಭಕುತಿದಾಯಕಳು ಭಾರತೀ ದೇವಿ. ಮುಕುತಿ ಶಾಸ್ತ್ರಗಳಲ್ಲಿ ವನಜ ಸಂಭವ ನರಸಿ ಸತ್ಕರ್ಮಗಳ ನಡೆಸಿ ಸುಜ್ಞಾನಮತಿಯು ಪ್ರತಿಪಾಲಿಸುವ ನಮ್ಮ ಪವಮಾನನು. ಚಿತ್ತದಲ್ಲಿ ಆನಂದ ಸುಖವ ನೀವಳು ರಮ ಭಕುತ ಜನರೊಡೆಯ ಶ್ರೀ ಪುರಂದರ ವಿಠಲನು. ಸತತ ಇವರು ಈ ಕೃತಿಯ ಸುಖನು. ದೈವಾಂಶ ಸಂಭೂತರು, ತತ್ವನಿಷ್ಠ ಪಾಲಕರು, ಪುರಾದಿ ವಾಚಕ ಪ್ರವೀಣರು, ಲೌಕಿಕದಲ್ಲೂ ಅಲೌಕಿಕತೆಯ ಸಾಧನೆ ಗೈದವರು, ಆಳವಾದ ಜ್ಞಾನವನ್ನು ಪ್ರಸಿದ್ಧರು, ಪ್ರದೇಶದಾಸ ಪೋಷಕರು, ಸೋರಗೊಡದ ಗುಪ್ತ ಸಾಧಕರು, ಅನೇಕಾನೇಕ ಪ್ರಮೇಯಯುಕ್ತ ಕರ್ತೃಗಳೆನಿಸಿರುವ ನಮ್ಮೆಲ್ಲರಿಗಳಿಗೂ ಕೃಪೆಗರಿದು ಇಂದಿಗೂ ಒಂದಂಶದಿಂದ ನಿಂದು ರಕ್ಷಿಸುತ್ತಿರತಕ್ಕಂಥ ಸಂತೆ ಕೆಲವರು ವೆಂಕಟದಾಸರ ಚರಿತ್ರಾಂಶ ಭಾಗವನ್ನು ನಾವು ಇವತ್ತ ಮುಂದುವರಿಸೋಣ. ನಿನ್ನೆ ದಿನ ನಾವು ವೆಂಕಟದಾಸರ ಉಪನಯನ, ಅವರ ಸ್ವಾತಂತ್ರ್ಯದಿಂದ ಪ್ರಾಣದೇವರ ಮತ್ತು ವರದೇಶ ವಿಠಲ ವಂಶಸ್ಥರ ಪರಿಚಯ, ಸಂತಿಗಳಿರ್ತಕ್ಕಂಥ ಪ್ರಸನ್ನ ಮಾರುತಿ ವಿಗ್ರಹದ ಬಗ್ಗೆ ಪರಿಚಯ, ನಂತರದಲ್ಲಿ ಅವರ ಸೋದರ ಮಾವಂದರಿಂದ ಎಲ್ಲ ಮಂತ್ರಗಳ ಒಂದು ಉದ್ದೇಶ, ಪಾವನಕೆಲ್ಲೂರು ಆಚಾರ್ಯರು ನರಹರಿ ವಿಠಲದಾಸರು ಅಂತೇಳಿ ಅವರಿಂದ ಸಂಪೂರ್ಣ ಅನುಗ್ರಹ, ಭಾಗವತ ಶ್ರವಣ ಮತ್ತು ಚಿಕ್ಕಂದಿನಲ್ಲಿ ವಿದ್ಯಾಭ್ಯಾಸ, ಹರಿಭಕ್ತ ಸಾರ ಪಾರಾಯಣ ಮತ್ತು ಜೈಮಿನಿ ಭಾರತ ಪಾರಾಯಣ, ಈ ಎಲ್ಲ ವಿಷಯಗಳ ಬಗ್ಗೆ ನಾವು ನಿನ್ನೆ ಚಿಂತನೆ ಮಾಡಿದ್ವಿ. ಇವತ್ತ ಮುಂದಿನ ಭಾಗವನ್ನ ನಾವು ಆಲಿಸೋಣ. ಸದಾ ಪರಮಾತ್ಮನ ಧ್ಯಾನದಲ್ಲಿರ್ತಕ್ಕಂಥ ವೆಂಕಟದಾಸರು ಹೊರಪ್ರಪಂಚದ ಜನರಿಗೆ ದೈವತ್ವದ ಗುಣಗಳನ್ನ ತೋರಿಸ್ತಾ ಇದ್ರು ಅಥವಾ ಕಾಣಿಸ್ತಾ ಇದ್ರು. ಸುತ್ತಿನ ಹಳ್ಳಿಯವರು, ಗ್ರಾಮದ ಜನರು ಈತ ದೇವರನ್ನ ಒಲಿಸಿದ ಬಾಲಕ, ಹಿರಿಯನ್ನ ಒಲಿಸಿದ ಬಾಲಕ ಅಂತ ಹೇಳಿ ಅವರನ್ನ ಕೊಂಡಾಡ್ತಾ ಇದ್ದರು. ಯಾಕಂದ್ರೆ ಅವರ ಆಟ ಪಾಠಗಳು, ಅವರ ನಡೆನುಡಿಗಳು ಆ ರೀತಿ ಗೋಚರಿಸ್ತಾ ಇದ್ದವು. ಈ ಎಲ್ಲ ಗುಣಗಳ ಪ್ರಭಾವ, ಅವರ ಮನೆತನದ ಹಿರಿಯರು, ಗುರುಗಳ ಉಪದೇಶ, ತಾತನ ಮಾರ್ಗದರ್ಶನ ಮುಖ್ಯ ಕಾರಣ ತಿರುಮಲೇಶ ಅಂತ ಹೇಳಿ ಎಲ್ಲರೂ ಭಾವಿಸ್ತಾ ಇದ್ದರು. ಹೀಗಿರುವಾಗ ವೆಂಕಟದಾಸರಿಂದ ಚಿಕ್ಕವರಿರುವಾಗಲೇ ಅನೇಕ ದೈವಾಂಶ ಗುಣಗಳ ಒಂದು ಮಹತ್ವವನ್ನ ಅವರು ತೋರಿಸ್ತಾ ಇದ್ದಾರೆ. ಈಗಾಗಲೇ ನಾನು ತಿಳಿಸಿದಂತೆ ಈ ಗ್ರಾಮದ ದಕ್ಷಿಣ ದಿಕ್ಕಿಗೆ ಒಂದು ಬೆಟ್ಟ, ಪವಿತ್ರವಾಗಿರ್ತಕ್ಕಂಥ ಸ್ಥಳ, ಅನೇಕ ಭಗವದ್ ಭಕ್ತರು, ಜ್ಞಾನಿಗಳು ಸಂಚರಿಸಿದ ಸ್ಥಳ. ಅದರ ಸಮೀಪದಲ್ಲಿ ಹಿರೇಹಳ್ಳ ಅಂತ ಒಂದು ಹಳ್ಳ ಹರಿತಾ ಇದೆ. ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರು ಈ ಪ್ರಾಂತಕ್ಕೆ ಸಂಚಾರತ್ವೇನ ಬಂದಾಗ ಈ ಒಂದು ಹಿರೇಹಳ್ಳದಲ್ಲಿ ಸ್ನಾನ ಮಾಡಿ ಅನೇಕಗಳನ್ನ ನೆರವೇರಿಸ್ತಕ್ಕಂಥ ಇತಿಹಾಸ ಇದೆ. ರಾಘವೇಂದ್ರ ಸ್ವಾಮಿ ಇಲ್ಲಿ ಯಾಕೆ ಬರ್ತಾರೆ ಹಳ್ಳಿಯವರಿಗೆ, ಹಳ್ಳಕ್ಕೆ ಯಾಕೆ ಬರ್ತಾರಂತ ಅನೇಕ ಪ್ರಶ್ನೆ ಹಾಕ್ತಾರೆ. ಕಣಸನಹಳ್ಳಿ ಬಂದು ಏನ್ ಮಾಡ್ತಾರ ಅವ್ರು ಅಂತ ಹೇಳಿ. ಇದಕ್ಕೆ ನಮ್ಮ ತಂದೆಯವರು ಏನಂದ್ರೆ ಯಾವುದೇ ಆಧಾರವಿಲ್ಲದೆ ಯಾವ ವಿಷಯಗಳನ್ನ ಅವರು ಮಂಡಿಸ್ತಾ ಇರಲಿಲ್ಲ. ಇಲ್ಲೇ ನಮ್ಮ ಗ್ರಾಮದಲ್ಲಿ ಸುಮಾರು ಭೂಮಿಗಳನ್ನ ಅವರಿಗೆ ಇನಾಮ್ ಕೊಟ್ಟಿದ್ದಾರೆ. ಮತ್ತು ಆ ಹಿರಿಹಳ್ಳದ ಮುಂದೆ ಹೋದ್ರೆ ಕೆಲವು ಊರುಗಳು ಬರ್ತಾ ಇದ್ದೇವೆ. ಆ ಊರುಗಳಲ್ಲಿ ಸಹಿತ ಅವರಿಗೆ ಭೂಮಿಗಳನ್ನ, ಜಮೀನುಗಳನ್ನ ಇನಾಮ್ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ನಮ್ಮ ತಂದೆಯವರು ಏನ್ ಮಾಡಿದ್ರೆ ಈ ವಿಷಯವನ್ನು ತಮ್ಮ ಪತ್ರದಲ್ಲಿ ಲಿಖಿತ ಮಾಡಿದ್ದಾರೆ.
ಈ ಹಿರಿಹಳ್ಳಕ್ಕೆ ಗುರು ಸಾರ್ವಭೌಮರು ಬಂದು ಸ್ನಾನಾದಿ ಕರ್ಮಗಳನ್ನು ನೆರವೇರಿಸಿದಂತ ಸುಕ್ಷೇತ್ರ. ಅದಕ್ಕೆ ಆ ಸಂದರ್ಭದಲ್ಲಿ ಅವರು ಏನ್ ಹೇಳಿದಾರೆ ಅಂದ್ರೆ ವರದಾ ನದಿ ಅಂತ ಹೇಳಿ ಆ ಹಿರಿಹಳ್ಳಕ್ಕೆ ನಾಮಕರಣ ಮಾಡಿ ಹೋಗಿದ್ದಾರೆ. ಆ ನದಿಯಲ್ಲಿ ಬಂದು ಸ್ನಾನ ಮಾಡಿ ಅನೇಕಗಳನ್ನ ತೀರಿಸ್ತಾರೋ ಅಂತಹ ವ್ಯಕ್ತಿಗಳಿಗೆ ಅದು ಬೇಡ್ದನ್ನ ಕೊಡತಕ್ಕಂಥ ಒಂದು ಸ್ಥಾನ ಅಂತ ಹೇಳಿ ವರದಾ ನದಿ ಅಂತ ಹೇಳಿ ಅದಕ್ಕೆ ನಾಮಕರಣ ಮಾಡಿದ್ದಾರೆ. ಆ ಹಳ್ಳಿಯ ಸಮೀಪ ಇರತಕ್ಕಂಥ ಬೆಟ್ಟದಲ್ಲಿನೇ ನಾ ಈಗಾಗಲೇ ಹೇಳಿದಂತೆ ಗುಡ್ಡ ತಿರುಮಲೇಶ ಅಂತ ಹೇಳ್ತಾ ಇದ್ದೀವಲ್ಲ, ಸಂತಿಕಲ್ಲು ಕರ್ಣಿಕ ಒಲಿದು ಪೂರ್ವ ರೂಪ ಶಿಲೆಯಲ್ಲಿ ಅಲ್ಲೇ ವೆಂಕಪ್ಪ ನಿಂತಿದ್ದಾನೆ. ಒಂದು ಜನ ನಮ್ಮ ವೆಂಕಟದಾಸರು ಇಲ್ಲಿ ಸಂತಿಕಲ್ಲೂರಿನಲ್ಲಿ ಪ್ರಾಣದೇವರ ಪೂಜೆ ಮಾಡಿ ಪ್ರಸನ್ನ ಮಾರುತಿಯ ಪೂಜೆಯನ್ನ ನೆರವೇರಿಸಿಕೊಂಡು ಬರುವಾಗ ಇದ್ದಕ್ಕಿದ್ದಂತೆ ಯಾವುದೋ ಒಂದು ಶಕ್ತಿ ಅವರನ್ನು ಆವರಿಸಿಬಿಡುತ್ತದೆ. ಆವಾಗ ಅವರು ಸೀದಾ ಇಲ್ಲಿಂದ 3 ಕಿಲೋಮೀಟರ್ ದೂರ ಇರತಕ್ಕಂಥ ತಿರುಮಲೇಶ್ವರ ಸನ್ನಿಧಾನಕ್ಕೆ ಅತಿ ವೇಗವಾಗಿ ಹೋಗ್ತಾರೆ. ಎಲ್ಲರಿಗೂ ಗಾಬರಿ, ಸಣ್ಣ ಬಾಲಕ ಯಾಕೆ ಈ ರೀತಿ ಓಡ್ತಾ ಇದ್ದಾನೆ ಅಂತ ಹೇಳಿ. ಅದರಿಂದ ಅವರಿಂದ ಕೆಲವು ಜನ ಹಾಗೆ ಹಿಂಬಾಲಿಸ್ತಾರೆ. ವೆಂಕಟದಾಸರ ಬೆಟ್ಟವನ್ನು ಏರಿ ಅಲ್ಲಿ ಒಂದು ಹುತ್ತು ಇರ್ತದೆ. ಆ ಹುತ್ತಿನಲ್ಲಿ ಒಂದು ಘಟಸರ್ಪಕ್ಕೆ ಅವರು ಭಯಭಕ್ತಿಯಿಂದ ನಮಸ್ಕಾರ ಮಾಡ್ತಾರೆ. ಈ ದೃಶ್ಯವನ್ನ ಅನೇಕ ಜನರು ನೋಡಿ ಗಾಬರಿ ಆಗ್ತಾರೆ. ಇವ್ರು ಯಾಕೆ ಹೊಡೆ ಬಂದ್ರು, ಈ ರೀತಿ ಯಾಕೆ ಈ ಘಟಸರ್ಪಕ್ಕೆ ಅವರು ಘಟಸರ್ಪ ಬರೀ ಸರ್ಪ ನೋಡಿದ್ರೆ ಭಯ ಬೀಳ್ತಕ್ಕಂಥ ಜನ ನಾವು, ಒಂದು ಘಟಸರ್ಪಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಎಲ್ಲರಿಗೂ ಆಶ್ಚರ್ಯ ಆಗ್ತದೆ. ಭಯಭಕ್ತಿಯಿಂದ ಪ್ರಾರ್ಥನೆ ಮಾಡಿ ವಾಪಸ್ ಪುನಃ ತಮ್ಮ ಊರಿಗೆ ಬರ್ತಾರೆ. ಇಲ್ಲೇ ಒಂದು ಗೋಪ್ಯಾರ್ಥವನ್ನ ಎಲ್ಲರಿಗೂ ಬಿಡಿಸ್ಲಿಕ್ಕೆ ಆಗದೆ ಇರತಕ್ಕಂಥ ದೃಷ್ಟಿಯಲ್ಲಿ ಈ ಒಂದು ಕಾರ್ಯ ನಡೀತಾ ಇದೆ. ಈ ಪೂರ್ವ ರೂಪಿಯಲ್ಲಿ ಇರ್ತಕ್ಕಂಥ ಪರಮಾತ್ಮನಿಗೆ ಕರ್ಣಿಕ ಮನೆತನದವರಿಗೆ ಬಂದಿರತಕ್ಕಂಥ ವೆಂಕಟೇಶ ದೇವರು ಅಲ್ಲೇ ನೈವೇದ್ಯಗಳು ಕೊಡ್ತಕ್ಕಂಥ ಒಂದು ಸಂಪ್ರದಾಯಗಳಿದ್ದು, ಆ ಸಂಪ್ರದಾಯಗಳು ಏನಂದ್ರೆ ಕೆಲವು ಕಾಲ ನಿಂತು ಹೋಗ್ಬಿಡ್ತಾವ. ಯಾವುದೇ ಕಾರಣ ಲೌಕಿಕ ಕಾರಣದಿಂದ ಯಾವುದೇ ಕಾರಣದಿಂದ ನಿಂತು ಹೋದಾಗ ಪುನಃ ಈ ವೆಂಕಟದಾಸರ ಮೂಲಕ ಆ ಕರ್ಣಿಕ ಮನೆತನದ ಸಮಸ್ತ ನೈವೇದ್ಯ ಕಾರ್ಯಗಳು ಅಂದ್ರೆ ಪಂಚನೇಮಗಳು ಅವ್ರ ಮನೆತನದಲ್ಲಿ ನಡ್ಕೊಂಡು ಬರ್ತಾ ಇದ್ದಾವೆ. ಯಾವಪ್ಪ ಅಂದ್ರೆ ಪಂಚನೇಮಗಳು ಕರ್ಣಿಕರ ಮನೆತನದಲ್ಲಿ ಅಂದ್ರೆ ಅವರ ಮನೆತನದಲ್ಲಿ ಗುರಪ್ಪ ಅವರು ಏನು ತಿರುಪತಿ ಹೋಗಿ ಮೂರ್ತಿಗಳನ್ನ ತಂದಿದ್ರಲ್ಲ, ಆ ಮೂರ್ತಿಗಳನ್ನ ಶ್ರೀ ರಾಮನವಮಿ ದಿವಸ ಅವುಗಳ ಪ್ರತಿಮಾರ್ಚನೆ ಮಾಡಬೇಕು. ಎರಡನೇದಾಗಿ ಚೈತ್ರ ಬಹುಳ ಸಪ್ತಮಿ ಅವರು ಗುಡ್ಡದ್ರ ಸನ್ನಿಧಾನದಲ್ಲಿ ಪೂಜಾ ನೈವೇದ್ಯಗಳು. ಅದೇ ರೀತಿ ವೈಶಾಖ ಶುದ್ಧ ಪ್ರತಿಪದೆ ಅಲ್ಲಿ ನೈವೇದ್ಯ ಆಗಬೇಕು. ಶ್ರಾವಣ ಮಾಸ ಶನಿವಾರಗಳಲ್ಲಿ ಪೂಜೆ ಆಗಬೇಕು. ನವರಾತ್ರಿಗಳಲ್ಲಿ 4 ದಿವಸ ಪೂಜೆ ಆಗಬೇಕು. ಅನಂತರ ಮಾಘ ಮಾಸದಲ್ಲಿ ಶುದ್ಧದಲ್ಲಿ ಒಂದು ಪ್ರಸ್ತ ಮತ್ತು ಬಹುಳದಲ್ಲಿ ಒಂದು ಪ್ರಸ್ತ. ಈ ರೀತಿಯಾಗಿ ಒಂದು ನಿಯಮಗಳನ್ನ ಆ ಮನೆತನದವರಿಗೆ ಶ್ರೀ ತಿರುಮಲೇಶ ಸೂಚಿಸಿದ್ದ. ಇವು ಗುರುಪ್ಪನವರ ಮೂರ್ತಿ ತಂದ ಮೇಲೆ ಅನೇಕ ತಲೆಮಾರು ನಡೆದು ಪುನಃ ಅದು ನಿಂತು ಬಿಟ್ಟಿತ್ತು. ಈ ಪುನಃ ಅವುಗಳನ್ನ ಪ್ರಾರಂಭ ಮಾಡುವ ಉದ್ದೇಶದಿಂದ ಏನು ಬೆಟ್ಟದೊಡೆಯನಾಗಿರ್ತಕ್ಕಂಥ ತಿರುಮಲೇಶ ಈ ಲೀಲಾ ಕಾರ್ಯವನ್ನ ವೆಂಕಟದಾಸರ ಮೂಲಕ ಮಾಡಿಸ್ತಾ ಇದ್ದಾನೆ. ಆ ಮನೆತನದವರಿಗೆ ಮತ್ತೆ ಪುನಃ ವೆಂಕಟದಾಸ ಏನ್ ಮಾಡಿದ್ರೆ ಅಂದ್ರೆ, ನಿಮ್ಮ ಮನೆತಲ್ಲಿ ಇಂತಹ ಒಂದು ಸಂಪ್ರದಾಯ ಇತ್ತು, ಈ ರೀತಿಯಾಗಿರ್ತಕ್ಕಂಥ ನಿಯಮಗಳಿದ್ದು, ಆ ನಿಯಮಗಳನ್ನ ಪಾಲನೆ ಮಾಡ್ರಿ ಅಂತ ಹೇಳಿ ಅವರು ಸೂಚನೆ ಕೊಡ್ತಾರೆ. ನೋಡು, ಸಣ್ಣ ಬಾಲಕನಾಗಿರಿದ್ರು ಸಹಿತ ಆ ಮನೆತನದ ಆವಾಗಿನ ಅವರ ಮುತ್ತಾತ ಇದ್ರು, ಹೆಣ್ಣು ತಾತ ಇದ್ರು, ಜಯರಾಯರಿದ್ರು. ಅವರು ಈ ಬಾಲಕನ ನುಡಿಗಳನ್ನ ಆಲಿಸಿಕೊಂಡು ಪುನಃ ನಿಯಮಗಳ ಪಂಚ ನಿಯಮಗಳನ್ನ ಪ್ರಾರಂಭ ಮಾಡುತ್ತಾರೆ. ಆ ಪಂಚ ನಿಯಮಗಳ ಪ್ರಾರಂಭಕ್ಕಾಗಿಯೇ ಆ ತಿರುಮಲೇಶನ ಸೇವೆಯನ್ನ ಮುಂದುವರ್ಸ್ಲಿಕ್ಕಾಗಿಯೇ ವೆಂಕಟದಾಸರ ಅವತಾರವಾಗಿದೆ ಏನಂತ ಹೇಳಿ ಅನೇಕ ಜನರು ಅವರನ್ನು ಕೊಂಡಾಡ್ತಾ ಇದ್ದಾರೆ. ಇತ್ತ ಕಡೆ ಅವರ ತಾಯಿಯವರು ತಮ್ಮ ಪತಿ ಅಗಲಿದ ಮೇಲೆ 3 ಸಂತಾನಗಳ ಜವಾಬ್ದಾರಿಯನ್ನು ಹೊತ್ತುಕೊಂಡು ತಂದೆಯ ಮನೆಗೆ ಬಂದಿರ್ತಾರೆ. ತಂದೆಗೆ ವಯಸ್ಸಾಗ್ತಾ ಇದೆ. ಅವರು ಬಹಳ ಒಂದೆಲ್ಲ ಒಂದು ಚಿಂತೆಯಲ್ಲಿ ಮುಳುಗಿಬಿಡ್ತಾರೆ. ಆ ಚಿಂತೆಯ ಕಾರಣ ಅನೇಕ ರೀತಿಯಿಂದ ಅರ್ಥೈಸ್ತಾರೆ.
ಅನಾರೋಗ್ಯ ಆಗ್ತದೆ, ನಿದ್ರಾಹೀನತೆ, ಖಿನ್ನತೆ, ಮಾನಸಿಕ ವೇದನೆ, ರಕ್ತಹೀನತೆ, ಅಶಕ್ತಿ ಹೀಗಾಗಿ ಕೆಲವು ತಿಳ್ಕೊಂಡರೆ ಒಟ್ಟ ಅವರ ಮನ ಗೊಂದಲವಾಗಿ ಆಗ್ತಾ ಇದೆ. ಆಮೇಲೆ ಭಯಾನಕ ಸ್ವಪ್ನಗಳನ್ನು ಕಾಣ್ತಾರೆ. ಯಾರೋ ಬಂದು ಹಿಂಸೆ ಮಾಡಿ ತೊಂದರೆಯನ್ನು ಕೊಡ್ತಕ್ಕಂಥ ಅನುಭವ ಆಗ್ತದೆ. ಗಾಬರಿಯಿಂದ ಕೇಳಿದರೆ ಏನೇನೋ ಮಾತಾಡ್ತಾ ಇರ್ತಾರೆ. ಆ ಕಾಲದ ವೈದ್ಯರನ್ನ ಕರ್ಕೊಂಬಂದು ಜಯರಾಯರು ತಮ್ಮ ತುಳಸಮ್ಮನಿಗೆ ತೋರಿಸ್ತಾರೆ. ಯಾವ ಚಿಕಿತ್ಸೆಯೂ ಫಲಿಸ್ಲಕ್ಕ ಆಗಲಿಲ್ಲ. ಊಟವನ್ನೇ ಬಿಟ್ಟುಬಿಡ್ತಾರೆ. ಮನೋವ್ಯಾಧಿ ರೂಪದಲ್ಲಿ ಅವರು ವರ್ತನೆ ಮಾಡ್ತಾ ಇದ್ದಾರೆ. ಈ ಪತಿಯ ವಿಯೋಗದಿಂದ ಈ ರೀತಿ ಆಗಿರ್ಬೇಕಂತ ಹೇಳಿ ಕೆಲವರು ತಿಳ್ಕೊಂಡು, ಕೆಲವರು ಪ್ರೇತ ಬಾಧೆ ಇರ್ಬೋದು, ಈ ರೀತಿ ಅನೇಕ ರೀತಿಯ ತಮ್ಮ ಮನಸ್ಸಿಗೆ ಬಂದಂತೆ ಜನ ಆಡ್ಕೊಳ್ತಾ ಇರ್ತಾರೆ. ಈ ಚಿಂತೆಯಲ್ಲಿ ಜಯರಾಯರು ನಿಶ್ಚಿಂತನಾಗಿರ್ತಕ್ಕಂಥ ಸಂತೇಕರ ಪ್ರಾಣದೇವರನ್ನ ಮರೆ ಹೋಗ್ತಾರೆ. ಇತ್ತ ಕಡೆ ಆ ಪುಟ್ಟ ಬಾಲಕ ವೆಂಕಟದಾಸರು ತಂದೆ ತಾಯಿ ಪಡ್ತಕ್ಕಂಥ ಒಂದು ಪರಿತಾಪವನ್ನು ಗಮನಿಸ್ತಾ ಇದ್ದಾನೆ. ಆ ವ್ಯಸನದ ಚಿಂತೆಯಲ್ಲಿ ಅವರು ಪ್ರಾಣದೇವರ ಒಂದು ಗುಡಿಗೆ ಹೋಗಿ ವಾಯುಸ್ತುತಿಯನ್ನ ಪುನಶ್ಚರಣ ಮಾಡ್ತಾರಂತೆ. ಪುನಶ್ಚರಣ ಮಾಡಿ ಪವನಾಂತರ್ಗತ ಲಕ್ಷ್ಮೀ ನರಸಿಂಹನನ್ನ ಪ್ರಾರ್ಥನೆ ಮಾಡಿ ಮನೆಗೆ ಬಂದು ದೇವರ ಪೂಜೆಗೆ ಕೊಡ್ತಾರೆ. ಗಂಧವನ್ನು ತೇತಾ ಇರ್ತಾರೆ. ಆ ಸಂದರ್ಭದಲ್ಲಿ ಬೆಳಕಿಂಡಿ, ಈಗಿನ ಕಾಲದ ಮನೆಗಳಿಗೆ ಬೆಳಕಿಂಡಿಗಳಿಲ್ಲ, ಆಗಿನ ಕಾಲದಲ್ಲಿ ಬೆಳಕಿಂಡಿಗಳ ಮುಖಾಂತರ ಒಂದು ಸುಳಿಗಾಳಿ ಒಳ ನುಸುಳಿ ಬಂದು ಧೂಳು ಸಹಿತವಾಗಿ ಬಂದಿರತಕ್ಕಂಥ ಸುಳಿಗಾಳಿ ಒಳ ಸಹಿತವಾಗಿ ಬಂದು ತಮ್ಮ ತಾಯಿ ಕೂತಿರ್ತಕ್ಕಂಥ ಜಾಗದಲ್ಲಿ ಆ ಸುಳಿಗಾಳಿ ಹೋಗಿ ಸಂಪೂರ್ಣವಾಗಿ ಅವಳನ್ನು ಸುತ್ತರಿದು ಒಂದು ವಿಪರೀತವಾಗಿರ್ತಕ್ಕಂಥ ಬಾಧೆಯನ್ನು ಕೊಟ್ಟವರು ತುಳಸಮ್ಮನವರು ಕೂಗ್ಲಕ್ಕೆ ಪ್ರಾರಂಭ ಮಾಡಿದ್ರಂತೆ. ವೆಂಕಟದಾಸರೇ ಅವರ ತಾಯಿಯ ಕೂಗು ಕೇಳಿ ತಲೆ ಎತ್ತಿ ನೋಡ್ತಾರೆ. ಕಣ್ಣುಗಳನ್ನು ಕೆಂಪಾಗಿಸಿಕೊಂಡು ದೇಹವೆಲ್ಲ ಒಂದು ಅಗೋಚರ ಶಕ್ತಿಯ ಪ್ರವೇಶ ಆಗ್ತದೆ ವೆಂಕಟದಾಸರ ಒಂದು ದೇಹದಲ್ಲಿ. ಆ ಒಂದು ಶಕ್ತಿಯಲ್ಲಿ ಅವರು ತಲ್ಲೀನರಾಗಿ ಕೈಲಿರ್ತಕ್ಕಂಥ ಗಂಧದ ಕರುಳನ್ನ ಬೀಸಿ ಆ ಸುಳೆಗಾಳಿ ಬಂದಿರತಕ್ಕಂಥ ಸ್ಥಳದಲ್ಲಿ ತಾಯಿಯ ಮೇಲೆ ಆ ಒಂದು ಗಂಧದ ಕರುಳನ್ನ ಬೀಸ್ತಾರಂತೆ. ಆ ಗಂಧ ಕೂಡ ಬೀಸಿದ ಒಂದು ಪರಿಣಾಮವಾಗಿ ಯಾವ ರಭಸದಿಂದ ಆ ಧೂಳ ಗಾಳಿ ಬಂದಿತ್ತೋ ಅದೇ ದಾರಿಯನ್ನ ಸಾಗಿ ಪುನಃ ಅದು ಹೊರಗೆ ಹೋಗ್ತದೆ. ಆವಾಗೆ ಹೋಗುವಾಗೆ ಒಂದು ಸ್ವರ ಹೊರಹೊಮ್ಮಂತೆ. ಅದು ಸ್ತ್ರೀಯ ಸ್ವರ. ಅರ್ಥಧ್ವನಿಯಲ್ಲಿ ತಪ್ಪಾತು ನಾ ಹೊಂಟೆ ಮತ್ತೆ ನಾನು ಬರೋದಿಲ್ಲ ಅಂತ ಹೇಳಿ ಕೂಗಿ ಅದು ಆ ಒಂದು ಸುಳಿಗಾಳಿ ಬಂದಿರತಕ್ಕಂಥ ಒಂದು ಪ್ರೇತವಾಲಿ ಭೂತವಾಲಿ ಹೋಗ್ತದೆ. ತಕ್ಷಣ ಅವರ ತಾಯಿಯವರು ಎದ್ದು ಕುಳಿತು ಪರಮಾತ್ಮನಿಗೆ ನಮಸ್ಕಾರ, ಮಗ ಪೂಜೆ ಮಾಡ್ತಾ ಇದ್ದಾನೆ, ಪರಮಾತ್ಮ ನಮಸ್ಕಾರ ಮಾಡಿ ಈಗ ನನ್ನ ಮೈ ಹಗರಾಯಿತು, ನನ್ನ ಜಡ್ಡೆಲ್ಲ ಬಿಟ್ಟೋಗಿತು ಅಂತ ಹೇಳಿ ಈ ಸನ್ನಿವೇಶವನ್ನು ನಮ್ಮ ಹಿರಿಯರಾಗಿರ್ತಕ್ಕಂಥ ನಮ್ಮ ನರಹವಿಠಲ ಸೊಸೆಯಿಂದ ಆಗಿರ್ತಕ್ಕಂಥ ರುಕ್ಮಿಣಿ ಬಾಯಿಯವರು ಹೇಳಿದ್ದಾರಂತ ಇಲ್ಲಿ ಲಿಖಿತ ಮಾಡಿದ್ದಾರೆ. ಈ ರೀತಿಯಾಗಿ ಚಿಕ್ಕ ವಯಸ್ಸಿನಲ್ಲಿಯೇ ಪರಮಾತ್ಮನ ಕಾರ್ಯವನ್ನ ಪಡೆದಿರ್ತಕ್ಕಂಥ ವೆಂಕಟದಾಸರು ದೈವಿ ಸಿದ್ಧಿಯನ್ನ ಕಂಡು ಎಲ್ಲರೂ ಪುಲಕಿತರಾಗ್ತಾರೆ. ಇನ್ನು ವಿಜಯದಾಸರು ಒಂದು ವಾಣಿ ಹೇಳಿದ್ದಾರೆ, ಗುಪ್ತದಲ್ಲಿ ನಡೆಯದಿಪ್ಪ ದಾಸನ ಆತಕೆ ಅಂತೆ. ಯಾವತ್ತಿಗೂ ದಾಸರು ಜಗತ್ತಿನ ಜನರಿಗೆ ತೋರಿಕೆಗಾಗಿ ದಾಸರಾಗಬಾರದು. ಅಂಚಿನ ಧೋತ್ರವನ್ನು ಉಟ್ಟು ಅಂಚಿನ ಶಾಲನ್ನ ಹೊದ್ದು ಗಂಧಾಕ್ಷ ಢಾಳವಾಗಿ ಬಡ್ಕೊಂಡು ತೋರ್ತಕ್ಕಂಥ ರೀತಿಯಲ್ಲಿ ನನಗೆ ಅದು ಗೊತ್ತಿದೆ, ನನಗೆ ಇದು ಗೊತ್ತಿದೆ ಅಂತ ಹೇಳಿ ಹೇಳ್ತಕ್ಕಂಥ ರೀತಿಯಲ್ಲಿ ಬಹುತೇಕ ನಮ್ಮ ಯಾವ ದಾಸು ಇಲ್ಲ. ಇಲ್ಲೇ ವಿಜಯದಾಸ ಏನ್ ಹೇಳ್ತಾರೆ ಅಂದ್ರೆ, ಗುಪ್ತದಲ್ಲಿ ನಡೆಯದಿಪ್ಪ ದಾಸನೇ ಆತಕೆ ಅಂತ ಹೇಳಿ ಸತ್ಸಂಗದೊಳಗಿದ್ದು ಜ್ಞಾನವನ್ನ ಪಡ್ಕೊಂಡು ಆ ಜ್ಞಾನವನ್ನ ಅಂತರ್ಗತಗೊಳಿಸಿ ಸಾಧನೆಯನ್ನ ಮಾಡಬೇಕು. ಗುಪ್ತ ಸಾಧನೆಯ ಪರಮ ಧ್ಯೇಯ ಅಂತ
ಬಾಲ್ಯದಲ್ಲಿಯೇ ವೆಂಕಟದಾಸರಿಗೆ ಸಂಪೂರ್ಣವಾಗಿ ಮನವರಿಕೆ ಆಗಿತ್ತು. ಅದನ್ನು ಅವ್ರು ಏನ್ ಮಾಡಿದ್ರು ಅಂದ್ರೆ ಜೀವನದುದ್ದಕ್ಕೂ ಅತ್ಯಂತ ಸೂಕ್ಷ್ಮವಾಗಿ ಕಾಯ್ದುಕೊಂಡು ಬಂದಿರತಕ್ಕಂತ ವ್ಯಕ್ತಿಗಳು ಅವರು. ಇದು ಬಹಳ ಮುಖ್ಯ, ಪ್ರತಿಯೊಬ್ಬರ ಜೀವನದಲ್ಲಿ ಬಹಳ ಮುಖ್ಯ. ನಾನು ನನ್ನದು ನಾನೇ ಮಾಡೀನಿ, ನನ್ನಿಂದ ಈ ಕೆಲಸ ಆಗಿದೆ, ನಾನು ಹಾಗಿದ್ದೇನೆ, ನಾ ಇಷ್ಟು ಪುರಾಣ ಓದಿದ್ದೇನೆ, ಇಷ್ಟು ಪುಣ್ಯಕಥೆಗಳನ್ನ ಶ್ರವಣ ಮಾಡಿದ, ಹಾಗೆ ಹೀಗೆ ಅಂತೆ ನಾವೇನ್ ಹೇಳ್ತೀವಿ. ಯಾವುದೇ ಕಾರ್ಯ ಮಾಡೋಕಾದ್ರೆ ವಿಷ್ಣು ಪ್ರೇರಣೆಯ ವಿಷ್ಣು ಪ್ರೀತ್ಯರ್ಥಪ್ಪ ಅಂತ ಹೇಳೋದು, ಆಮೇಲೆ ನಾನ ಮಾಡಿನಪ್ಪ ಅಂತ ಹೇಳ್ಕೊಳ್ಳೋದು. ಈ ರೀತಿಯಾಗಿರ್ತಕ್ಕಂಥ ಜೀವನ ಅವ್ರದ್ದು ಆಗಿರ್ಲಿಲ್ಲ. ಜೀವನದುದ್ದಕ್ಕೂ ಗುಪ್ತ ಸಾಧನೆಯ ಪರಮದೇವನ ಇಟ್ಟುಕೊಂಡು ಪಾಲಿಸಿದಂತ ವ್ಯಕ್ತಿಗಳು ನಮ್ಮ ವೆಂಕಟದಾಸರು. ತಂದೆಯ ಆಶ್ರಯ ಇಲ್ಲದೆ ವೆಂಕಟದಾಸರು ವಿದ್ಯಾರ್ಜನೆಗಾಗಿ ಬಹಳ ಕಡೆ ಅಲೆದಿದ್ದಾರೆ. ಅವರ ಮಾವರಾಗಿರ್ತಕ್ಕಂಥ ಬಾವುರಾಯರು ಸಂತಿಕಲ್ಲೂರು ವೆಂಕಣ್ಣನವರು ರಾಮದುರ್ಗ ಕರ್ಕೊಂಡು ಅಲ್ಲಿ 3 ವರ್ಷ ವಿದ್ಯಾಭ್ಯಾಸ ಮಾಡಿದ್ದಾರೆ. ನಂತರ ಸಿರವಾರ, ರಾಯಚೂರುಗಳಲ್ಲಿ ಅವರು ವಿದ್ಯಾಭ್ಯಾಸ ಮಾಡಿ ಜೊತೆಗೇನೆ ತಾರತಮ್ಯ ಜ್ಞಾನ, ಪಂಚಭೇದ ತತ್ವಗಳನ್ನು ತಿಳಕ್ ಸಾಧನೆ ಮಾಡಿಕೊಂಡಿದ್ದಾರೆ. ಆಮೇಲೆ ಶಾಲಾ ರಜಾ ಅವಧಿ ಬಂದಾಗ ಸಂತಿಕಲ್ಲೂರು ಬಂದು ಪ್ರಾಣದೇವರ ಸೇವೆಯನ್ನು ಮಾಡಿದ್ದಾರೆ. ಈಗಾಗಲೇ ಅವರಿಗೆ 16 ವರ್ಷಗಳು ತುಂಬಿದ್ದಾವೆ. ತಿರುಮಲೇಶನ ದರ್ಶನ, ದೈವದ ಆಗಮನ ಮತ್ತು ಅನೇಕ ಶಾಸಕ ಸಂದೇಶಗಳನ್ನು ಜೀವನದಲ್ಲಿ ಅಳವಡಿಸ್ತಕ್ಕಂಥ ರೀತಿಗಳು, ಈ ರೀತಿಯಾಗಿರ್ತಕ್ಕಂಥ ಅವರ ಜೀವನ ನಡೆದು ತುಂಬಿದ್ದಾವೆ. ಈ ಒಂದು 16 ವರ್ಷ ಅವರಿಗೆ ಪ್ರಮುಖವಾಗಿರ್ತಕ್ಕಂಥ ಘಟ್ಟ ಜೀವನದಲ್ಲಿ. ಬಾಲ್ಯದಲ್ಲಿ ಪಾವನಕಲ್ಲೂರು ಕಟ್ಟಾಚಾರ್ಯರು, ನರಹರಿ ವಿಠಲಾಂಕಿತರು, ಬಹುತೇಕ ಮಂದಿಗೆ ಈ ದಾಸರ ಪರಿಚಯ ಇಲ್ಲ. ಅವರು ಬಂದು ಬಾಲ್ಯದಲ್ಲಿ ಸುಜ್ಞಾನವನ್ನ ಬೋಧಿಸಿದ್ರು. ಈಗ ಪ್ರಾಣೇಶದಾಸರ ನೇರ ಸಂತತಿ ಆಗಿರ್ತಕ್ಕಂಥ ಐಕು ಐಕೂರಾಚಾರ್ಯದಾಸರ ನೇರ ಸಂತೆಯವರಾಗಿರ್ತಕ್ಕಂಥ ಅಭಿನವ ಪ್ರಾಣೇಶದಾಸರ ಸಂಬಂಧರಾಗಿರ್ತಕ್ಕಂಥ ಸುಳಾದಿ ಕುಪ್ಪೇರಾಯರು ಸಂತಿಕಲ್ಲೂರಿಗೆ ಆಗಮಿಸ್ತಾರೆ. ಇದು ವೆಂಕಟದಾಸರ ಜೀವನದಲ್ಲಿ ಪ್ರಮುಖವಾಗಿರ್ತಕ್ಕಂಥ ಘಟ್ಟ. ಕುಪ್ಪೇರಾಯರು ವೆಂಕಟದಾಸರ ಮನೆಗೆ ಆಗಮಿಸ್ತಾರೆ. ವೆಂಕಟದಾಸರನ್ನು ನೋಡಿ ತಮ್ಮೊಳಗೆ ತಾವೇ ನಮಸ್ಕರಿಸಿಕೊಂಡು ಈ 16 ವರ್ಷದ ಬಾಲಕನ ತೇಜಸ್ಸನ್ನು ಕೊಂಡು ಮುಗ್ಧರಾಗ್ತಾರೆ. ಅವರ ಮನೆತನದ ಎಲ್ಲ ಹಿರಿಯರನ್ನ ಸ್ಮರಿಸಿಕೊಂಡು ಮನೆತನಕ್ಕೆ ತಕ್ಕ ವ್ಯಕ್ತಿ ಈತಾಗಿದ್ದಾನೆ, ಮುಂದೆ ಈತನಿಂದ ಅನೇಕ ಭಗವತ್ ಕಾರ್ಯಗಳು ಆಗ್ತಕ್ಕಂಥ ರೀತಿ ಕಂಡುಕೊಂಡು ಅವರಿಗೆ ಸುಳಾದಿಗಳನ್ನ ಉಪದೇಶ ಮಾಡ್ತಾರೆ. ಕೊಳಕು ದಾಸನು ನಾನು, ಕುಲಗೇಡಿ ದಾಸ ನಾನು, ಕುಲಗೇಡಿ ದಾಸ ನಾನು, ಹಲಸು ದಾಸ ಮತ್ತು ಗುರುಗಳ ಕರುಣವೇ ದಾರಿದ್ರ್ಯ ಭಂಜನ, ಈ ರೀತಿಯಾಗಿರ್ತಕ್ಕಂಥ ಪ್ರಪ್ರಥಮವಾಗಿ ಸುಳಾದಿಗಳನ್ನು ಅವರಿಗೆ ಬೋಧನೆ ಮಾಡ್ತಾರೆ. ಆನಂತರದಲ್ಲಿ ವಿಜಯ ಪ್ರಭುಗಳ ಸುಳಾದಿಗಳನ್ನ ಅವರಿಗೆ ಪಾರಾಯಣ ಮಾಡಕ್ಕ ಹೇಳ್ತಾರೆ. ಆಗಾಗ್ಗೆ ಬಂದು ಆ ವೆಂಕಟದಾಸರಿಗೆ ಅವರು ಮಾರ್ಗದರ್ಶನ ಜೊತೆಗೆ ಅನುಗ್ರಹವನ್ನ ಮಾಡ್ತಾರೆ. ಪ್ರಾಣದಾಸ ಕೀರ್ತನೆಗಳು, ಮಂತ್ರಾಲಯ ಪ್ರಭುಗಳ ಒಂದು ಸುಳಾದಿ ವಿಶೇಷವಾಗಿ ಪಾರಾಯಣ ಮಾಡಕ್ಕೆ ಆದೇಶಿಸಿ ಕುಪ್ಪೇರಾಯರು ತಮ್ಮ ಸ್ಥಾನಕ್ಕೆ ತೆರಳ್ತಾ ಇರ್ತಾರೆ. ನಮಗೂ ಅನೇಕ ಜನ ಬಂದು ಹೋಗ್ತಾರ, ಇದು ಮಾಡಂತ ಹೇಳ್ತಾರ, ಅದ ಮಾಡಂತ ಹೇಳ್ತಾರ. ಆದ್ರೆ ನಾವು ಮಾಡಂಗಿಲ್ಲ. ಸಾಧಕರಿಗೆ ನಮಗಿರ್ತಕ್ಕಂಥ ವ್ಯತ್ಯಾಸ ಇದೆ ಒಂದೇ. ಅವರು ಬಂದು ಹೇಳಿದ ತಕ್ಷಣನೇ
ಅವರು ಗ್ರಹಿಕೆ ಮಾಡಿಕೊಂಡು ಅಂತರಾರ್ಥ ತಿಳ್ಕೊಂಡು ಅದನ್ನ ಅನುಷ್ಠಾನ ಮಾಡ್ತಾರೆ. ನಾವು ಮಾಡೋದಿಲ್ಲ, ನಾವು ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕು. ಇದರ ಜೊತೆಗೆ ತಿರುವಾರದಲ್ಲಿ ಅಭ್ಯಾಸ ಮಾಡ್ತಕ್ಕಂಥ ಸಮಯದಲ್ಲಿ ಐಗುರುಗಳ ಇನ್ನೊಬ್ಬರ ನಿಷ್ಠಾವಂತರಾಗಿರ್ತಕ್ಕಂಥ ಶಿರ್ವ ರಾಮಾಚಾರ್ಯರ ಸಮಾಗಮ ಆಗ್ತದೆ. ಇವರಿಂದ ಅವರು ವೆಂಕಟದಾಸರು ಹರಿತಾಮಸದ ಮಂಗಳಾಚರಣ ಸಂಧಿ ಮತ್ತು ವಿಘ್ನೇಶ್ವರ ಸ್ತೋತ್ರ ಸಂಧಿಯನ್ನ ಏನ್ ಮಾಡ್ತಾರೆ, ಉಪದೇಶ ಪಡಿತಾರೆ. ಗುರುಗಳ ದ್ವಾರವೇ ನಾವು ಯಾವುದೇ ಕಾರ್ಯ ಮಾಡೋಕೆ ಗುರುಗಳ ದ್ವಾರದಿಂದ ಆಗ್ಬೇಕು. ತುಳಾದಿ ಕುಪ್ಪರಾಯರ ಮೂಲಕ ಅರಿತುಕೊಂಡ್ರೆ ಹರಿತಾಮಸಾರವನ್ನ ಶಿರ್ವ ರಾಮಾಚಾರ್ಯರಿಂದ ಅವರು ಪ್ರಾರಂಭ ಮಾಡ್ತಾರೆ. ಅವರು ಆ ಕಾಲದಲ್ಲಿ ಆ ಹರಿತಾಮಸಾರ ಇರತಕ್ಕಂಥ ಸೂಕ್ಷ್ಮ ವಿಷಯಗಳನ್ನ, ತಾರತಮ್ಯಗಳನ್ನ, ಪಾರಾಯಣ ಮಾಡುವ ರೀತಿಯನ್ನ ಎಲ್ಲವನ್ನ ಒತ್ತಿ ಬಿಡಿಸಿ ವೆಂಕಟದಾಸರಲ್ಲಿ ಮನ ಮೂಡುವಂತೆ ಶಿರ್ವ ರಾಮಾಚಾರ್ಯ ಉಪದೇಶ ಮಾಡ್ತಾರೆ. ರಾಯಚೂರಲ್ಲಿ ಅಭ್ಯಾಸ ಮಾಡಿ ಅವರು ಓದಿದ್ದು ಕೇವಲ 7ನೇ ತರಗತಿವರೆಗೆ ಮಾತ್ರ. ವೆಂಕಟದಾಸರ ಅಭ್ಯಾಸ 7ನೇ ತರಗತಿ ಮಾತ್ರ. ಆದ್ರೆ ಅಗಾಧವಾದ ಪಾಂಡಿತ್ಯವನ್ನು ಅವರು ಹೊಂದಿರ್ತಾರೆ. ಪುನಃ ಊರಿಗೆ ಬಂದಾಗ 20 ವರ್ಷ ಆಗಿರ್ತದೆ. ಅನಂತರದಲ್ಲಿ ಪರಮಾತ್ಮ ವೆಂಕಟದಾಸರ ಉದ್ಧಾರಕ್ಕಾಗಿ ಪರಮಾತ್ಮನಿಗೆ ಬಹಳ ರಾಮ ಸುಂದರ ನನಗೆ ಭಕ್ತರ ಚಿಂತೆ ಅಂತ ಹೇಳಿ ನಾವೇನ್ ಹೇಳ್ತೀವಿ, ಪರಮಾತ್ಮ ಮರ್ತು ಬಿಟ್ಟಾನ್ರಿ, ಪರಮಾತ್ಮ ನಮ್ಮ ಕರ್ಣ ತೂರವಲ್ರಿ, ನಾ ಅಷ್ಟು ಸೇವೆ ಮಾಡಿದ, ನಾ ಇಷ್ಟೇ ಸೇವೆ ಮಾಡಿದೆ. ಇವೆಲ್ಲ ನಮ್ಮ ಭ್ರಮೆ. ರಾಮಸುಂದರ ದಾಸರು ತಮ್ಮ ಒಂದು ಕೃತಿಯಲ್ಲಿ ಹೇಳ್ತಾರೆ, ರಾಮ ಸುಂದರ ನಿನಗೆ ಭಕ್ತರ ಚಿಂತೆ. ಪರಮಾತ್ಮ ಯಾವಾಗಲೂ ನಮ್ಮ ಚಿಂತೆಯನ್ನೇ ಮಾಡ್ತಾ ಇರ್ತಾನೆ. ಅದ ನಮಗ್ ಗೋಚರ ಆಗೋದಿಲ್ಲ. ಯಾಕಂದ್ರೆ ನಾವು ಪರಮಾತ್ಮ ಚಿಂತೆ ಮಾಡಂಗಿಲ್ಲಲ್ಲ. ಪರಮಾತ್ಮ ಚಿಂತೆ ಮಾಡಿದ್ರೆ ಆತ ನಮ್ಮ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾನೆ ಪ್ರತಿದಿನ ಅಂತ ಹೇಳಿ ಅಂದು ಗೊತ್ತಾಗ್ತದೆ. ಆ ರೀತಿಯಾಗಿ ತನ್ನ ಭಕ್ತರ ಹಿತವನ್ನು ಕಾಯುವ ದಯಾಪುರ ಮೂರ್ತಿ ಆ ಪರಮಾತ್ಮ ಸಂತೆಕೆಲ್ಲೂರಿಗೆ ಈಗಾಗಲೇ ಭಟ್ಟಾಚಾರ್ಯನ ಕರೆಸಿ ಅನುಗ್ರಹ ಮಾಡಿಸಿದ್ದ. ತುಳಾದಿ ಕುಪ್ಪರಾಯನ ಕರೆಸಿ ಅನುಗ್ರಹ ಮಾಡಿದ್ದೆ. ಜೊತೆಗೆ ಲೋಕವಿಖ್ಯಾತ ಕೀರ್ತನೆಗಳನ್ನು ಬರೆದಿರ್ತಕ್ಕಂಥ, ಅದ್ಭುತ ಪದ ಪ್ರಯೋಗ ಮಾಡಿರ್ತಕ್ಕಂಥ, ಆಸುಕವಿ ಆಡ್ತಕ್ಕಂಥ ಶ್ರೀ ಶ್ಯಾಮಸುಂದರ ವಿಠಲಾಂಕಿತರಾಗಿರ್ತಕ್ಕಂಥ ಬಲ್ಲಟಿ ಗುಂಡಾಚಾರನ ಸಂತೆಕೆಲ್ಲೂರಿಗೆ ಪರಮಾತ್ಮ ಕಳಿಸ್ತಾನೆ. ಶ್ಯಾಮಸುಂದರ ದಾಸರು ಬಂದು ವೆಂಕಟದಾಸರನ್ನು ನೋಡಿ ಮನಸ್ಸಿನಲ್ಲಿಯೇ ವಂದನೆ ಮಾಡ್ತಾರೆ. ನೋಡಿ ದೊಡ್ಡವರ ಚರಿ ಹೇಗಿರ್ತದಂತ. ಬಂದು ಅವ್ರು ಏನ್ ಮಾಡಿದ್ರಂದ್ರೆ ವೆಂಕಟದಾಸರಿಂದ ಸಂಪೂರ್ಣವಾಗಿರ್ತಕ್ಕಂಥ ಹರಿಕಥಾಮೃತ ಸಾರವನ್ನು ಬರೆಸ್ತಾರೆ. 16-20 ವರ್ಷಕ್ಕೆ ಇಷ್ಟು ಸಾಧನೆ ವೆಂಕಟದಾಸರದು. ಸಂಪೂರ್ಣ ಬರೆಸಿ ಅವುಗಳ ಅರ್ಥವನ್ನ ಒಂದೊಂದಾಗಿ ಅರ್ಥವನ್ನ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ತುಳಾದಿ ಕುಪ್ಪೇರಾಯರು, ಬಲ್ಲಟಗಿ ಶ್ಯಾಮಸುಂದರ ದಾಸರು ಆಗಾಗ್ಗೆ ಬಂದು ಹರಿತಾಮಸಾರದ ಚಿಂತನ ಮಂಥನ, ಸುಳಾದಿಗಳ ಚಿಂತನ ಮಂಥನ, ಕೂತರಂದ್ರೆ ಅವರಿಗೆ ಹೊತ್ತು ಹೋಗಿದ್ದೇ ಗೊತ್ತಾಗಲ್ಲ. ಬೆಳತನ ಅವರು ಈ ರೀತಿಯ ಚಿಂತನೆ ಮಾಡ್ತಾ ಇದ್ದರು. ಇದೇ ಸಮಯದಲ್ಲಿ ಅವ್ರು ಏನ್ ಮಾಡಿದ್ರಂದ್ರೆ ಶ್ಯಾಮಸುಂದರ ದಾಸರು ಸಂತೆಕೆಲ್ಲೂರಿನಲ್ಲಿ ಪ್ರಾಣೇಶದಾಸರ ಕೀರ್ತನೆಗಳ ಪದಚ್ಛೇದ ಮಾಡಿ ಅರ್ಥವನ್ನ ತುಳಾದಿ ಕುಪ್ಪೇರಾಯರಿಂದ ಬರೆಸಿದ್ದಾರೆ. ಆ ಪದಚ್ಛೇದಗಳ ಒಂದು ಹೊತ್ತಿಗೆಯನ್ನು ನೋಡಿ ನಮ್ಮ ಕಾಕ ಚಿಂತಾಮಣಿರಾಯರು ಅವುಗಳನ್ನು ಬರೆಸಿ ಇಟ್ಟಿದ್ದಾರೆ. ಆ ಪ್ರತಿ ಹೊತ್ತಿಗೂ ನಮ್ಮ ಮನೆಯಲ್ಲಿ ಇದೆ ಪ್ರಾಣೇಶದಾಸ ಕೀರ್ತನೆಗಳ ಅರ್ಥಗಳು. ಪ್ರತಿಯೊಂದು ಆ ಕೀರ್ತನೆಗಳು ಏನು ಬರ್ತವೆ, ಇತಿಹಾಸ, ಅವತಾರಗಳು, ಆ ಅವತಾರಕ್ಕೆ ಕಾರಣ, ಪ್ರತಿಯೊಂದನ್ನ ಬಿಡಿಬಿಡಿಸಿ ಅವರು ಬರೆಸಿಟ್ಟಿದ್ದಾರೆ. ಈ ರೀತಿಯಾಗಿ ಈ ಇಬ್ಬರ ಮಹನೀಯರಿಂದ 20ನೇ ವಯಸ್ಸಿನಲ್ಲಿಯೇ ವೆಂಕಟದಾಸರು 100 ಸುಳಾದಿಗಳು, ಹರಿತಾಮಸಾರ, ಪ್ರಾಣೇಶದಾಸ ಕೀರ್ತನ ಸಂಪೂರ್ಣ ಪಾಠವಾಗಿ ಮುಂದನೆ ಸಾಧನೆಗೆ ಬೇಕಾಗಿರ್ತಕ್ಕಂಥ ಪಾರಣ ಕ್ರಮವನ್ನು ಅವರು ರೂಢಿಸಿಕೊಳ್ತಾರೆ. ಆಮೇಲೆ ಇಷ್ಟೆಲ್ಲ ಬೋಧನೆ ಆದ್ಮೇಲೆ ತುಳಾದಿ ಕುಪ್ಪೇರಾಯರು ವೆಂಕಟದಾಸರಿಗೆ ಒಂದು ಮಾತು ಹೇಳ್ತಾರಂತೆ, ವೆಂಕಣ್ಣ
ವೈಷ್ಣವ ಜನ್ಮ ಬಂದಿದೆ. ಅದರ ಉದ್ಧಾರಕ್ಕಾಗಿ ನಾವು ನಮ್ಮ ಭರದ ಭೂಮಿ ಇರ್ತಕ್ಕ 3 ಕ್ಷೇತ್ರಗಳನ್ನ ದರ್ಶನ ಮಾಡಲೇಬೇಕು ಅಂತ ಹೇಳಿ ಆಜ್ಞೆ ಮಾಡ್ತಾರಂತೆ. ಯಾರ ಕ್ಷೇತ್ರಗಳು? ವೈಷ್ಣವರಾಯ ಬಂದ ಮೇಲೆ ದರ್ಶನ ಮಾಡ್ತಕ್ಕಂಥ 3 ಕ್ಷೇತ್ರಗಳು ಯಾವಂದ್ರೆ ಪಂಢರಪುರದ ಶ್ರೀ ಪಾಂಡುರಂಗನ ದರ್ಶನ, ಉಡುಪಿಯಲ್ಲಿ ನೆಲೆಸಿರುವ ಕೃಷ್ಣನ ದರ್ಶನ, ಶ್ರೀರಂಗನ ಇರ್ತಕ್ಕಂಥ ರಂಗನಾಥನ ದರ್ಶನ. ಈ ನಿಯಮವನ್ನು ಯಾಕೆ ಹೇಳಿದರು ಎಂಬ ವಿಷಯವನ್ನು ಇಲ್ಲಿ ಬರೆದಿಲ್ಲ. ಏನು ಈ 3 ಕ್ಷೇತ್ರ ಯಾಕೆ ಸಂದರ್ಶನ ಮಾಡಬೇಕು, ಇದರಿಗೆ ಇರ್ತಕ್ಕಂಥ ಹಿಂದಿನ ಅಂಶವೇನು ಎಂಬ ವಿಷಯನ ಸ್ಪಷ್ಟ ಇಲ್ಲಿ ತಿಳಿಸಿಲ್ಲ. ದೊಡ್ಡವರ ಮಾತು ದೊಡ್ಡವರಿಗೆ ಅರ್ಥ ಆಗಿರುತ್ತದೆ. ಆದರೂ ವೆಂಕಟದಾಸರು ದೊಡ್ಡವರು ಹೇಳಿದ ವಾಕ್ಯ ಅಂತೇಳಿ ಅತ್ಯಂತ ಭಕ್ತಿಯಿಂದ ಆ ಮಾತುಗಳನ್ನು ಅವರು ಸ್ವೀಕಾರ ಮಾಡಿದ್ದರು. ಮತ್ತು ದಿನಾಲು ಅವರು ಪ್ರಾರ್ಥನೆ ಮಾಡ್ತಾ ಇದ್ದರು. ಪಾಂಡುರಂಗನಲ್ಲಿ, ಉಡುಪಿಯ ಕೃಷ್ಣನಲ್ಲಿ, ರಂಗನಾಥನಲ್ಲಿ ದಿನಾಲು ಪ್ರಾರ್ಥನೆ ಮಾಡಿ ದೊಡ್ಡವರು ಹೇಳಿದ ಮಾತನ್ನ ನೆರವೇರಿಸ ಸ್ವಾಮಿ ಅಂತೇಳಿ ಮುಂದೆ ಅವರು ಆ ಕ್ಷೇತ್ರ ದರ್ಶನವನ್ನು ಮಾಡ್ತಾರಂತೆ ಇತಿಹಾಸದಲ್ಲಿ ಬರ್ತಾ ಇದೆ. ಈ ರೀತಿಯಾಗಿ ವೆಂಕಟದಾಸರು ಅದ್ಭುತ ಜ್ಞಾನ, ತತ್ವಜ್ಞಾನ ವೃದ್ಧಿ ಪಡೆದುಕೊಂಡು ಈ ನರಹರಿ ವಿಠಲದಾಸರಿಂದ, ಪಾವನಕಲ್ಲು ಕಟ್ಟಾಚಾರ್ಯರಿಂದ ಅನುಗ್ರಹ ಪಡೆದುಕೊಂಡು ವೆಂಕಟ ಎಂಬ ಅಂಕಿತದಿಂದ ಆ ವಯಸ್ಸಿನಲ್ಲಿ ಅವರು ಅನೇಕ ಕೃತಿಗಳನ್ನು ಮಾಡ್ತಾರೆ. 45ನೇ ವೃಷನಾಮ ಸಂವತ್ಸರದಲ್ಲಿ ಕಟ್ಟಾಚಾರ್ಯರನ್ನು ಸ್ಮರಿಸಿಕೊಂಡು ತಿರುಮಲೇಶನ ಆಗಮ, ತಿರುಮಲೇಶನ ಗೂಢಾರ್ಥ ನಿಯಮಗಳು ಇವೆಲ್ಲಗಳನ್ನ ಗಂಟೆ ರೂಪದಲ್ಲಿ ಬರೆದು ಆ ಪರಮಾತ್ಮನ ಪಾದಾರವಿಂದಕ್ಕೆ ಅರ್ಪಿಸುತ್ತಾರೆ. ಈ ರೀತಿಯಾಗಿ ಬಾಲ್ಯದಲ್ಲಿಯೇ ದೈವಾಂಶ ಸಂಭೂತರಾಗಿರ್ತಕ್ಕಂಥ ವೆಂಕಟದಾಸರು ದೈವಿ ಗುಣಗಳನ್ನ ಪ್ರದರ್ಶಿಸಿ ಮುಂದೆ ಗೃಹಸ್ಥಾಶ್ರಮಕ್ಕೆ ಪ್ರವೇಶ ಮಾಡ್ತಾರೆ. ತಾತ ಜಯರಾಯನಿಂದ ಅತ್ತ ಲೌಕಿಕವಾಗಿ ಕರ್ಣಿಕ ವೃತ್ತಿಗೆ ಸಂಬಂಧಿಸಿದಂತ ಎಲ್ಲಾ ವಿಷಯಗಳನ್ನ, ಕೌಶಲ್ಯಗಳನ್ನ, ವೃತ್ತಿಯ ಕೌಶಲ್ಯಗಳನ್ನ ಕರಗತ ಮಾಡಿಕೊಂಡು ಚತುರ್ಥಿಯನ್ನ ಪಡಿತಾರೆ. 22 ವಯಸ್ಸು 1942ನೇ ಇಸವಿಯಲ್ಲಿ ಈ ಮೊಮ್ಮಗನ ಬೆಳವಣಿಗೆ, ಕಾರ್ಯೋತ್ಸಾಹ, ಸೂಕ್ಷ್ಮತೆ, ವಿದ್ಯಾಬಲ, ಅಧ್ಯಾತ್ಮ ದೊಲವು, ವಯೋಮಾನ ಇವೆಲ್ಲನ್ನು ಗಮನಿಸಿರ್ತಕ್ಕಂಥ ಜಯರಾಯರು ಗುಡ್ಯಾಳ ಗ್ರಾಮದ ಸಂತಿಕೆಲ್ಲೂರಿಂದ 4 ಕಿಲೋಮೀಟರ್ ತಕ್ಕಂಥ ಊರು. ಗುಡ್ಯಾಳ ಗ್ರಾಮದ ಸದ್ಗೃಹಸ್ಥ ದಂಪತಿಗಳಾಗಿರ್ತಕ್ಕಂಥ ದೇವಕೆಮ್ಮ ಮತ್ತು ನರಸಿಂಹ ಭಟ್ಟರ ಸುಪುತ್ರಿಯಾಗಿರ್ತಕ್ಕಂಥ ಅಮೃತಾಬಾಯಿಯನ್ನ ಕನ್ಯಾರತ್ನ ಹುಡುಕಿ ವಿವಾಹವನ್ನ ನೆರವೇರಿಸ್ತಾರೆ. ಮತ್ತು ಇದರೊಟ್ಟಿಗೆ ಅವರಿಗೆ ಸಂಪೂರ್ಣವಾಗಿ ಕಾನುಭೂತಿಯನ್ನ, ಕರ್ಣಿಕ ವೃತ್ತಿಯನ್ನ ಪಾಲನೆ ಮಾಡಕ್ಕೆ ಕಾನೂನುಬದ್ಧವಾಗಿ ಮೊಮ್ಮನಿಗೆ ಈ ಕಾರ್ಯಭಾರವನ್ನ, ಕುಲಕರ್ಣಿಕೆಯ ಕಾರ್ಯಭಾರವನ್ನ ಒಪ್ಪಿಸ್ತಾರೆ. ಮತ್ತು ಅವರು ಹಿರಿಯಿಂದ ಬಂದಿರತಕ್ಕಂಥ ಉಳಿದ ಗ್ರಾಮಗಳನ್ನ ಸಹಿತ ಸಂತಿಕೆಲ ಜೊತೆಗೆ ಉಳಿದ ಗ್ರಾಮಗಳನ್ನ ಅವರು ಏನ್ ಮಾಡ್ತಾರಂದ್ರೆ ಹಸ್ತಾಂತರ ಮಾಡಿ ಅವರಿಗೆ ಅಧಿಕಾರವನ್ನು, ಕರ್ಣಿಕೆಯ ವೃತ್ತಿಯ ಅಧಿಕಾರವನ್ನ ಒಪ್ಪಿಸ್ತಾರ ಅಂಬಲ್ಲಿಗೆ ಇವತ್ತಿನ ಚರಿತಾಂಶವನ್ನು ಮುಗಿಸೋಣ ಅಂತ ಹೇಳ್ತಾ ಒಂದು ಹಾಡನ್ನು ಹಾಡಿ ನಾನು ಈ ಒಂದು ಇವತ್ತಿನ ಚರಿತಾಂಶ ಭಾಗವನ್ನು ಮುಗಿಸ್ತಾ ಇದ್ದೇನೆ. ಕೆಡಿಸುವನಲ್ಲೋ ನೀ ಬಲು ಕರುಣಿಯನ್ನ, ಕಿಡಿಗೇಡಿತನ ಉಣಿಸಿತು ಬವಣಿ. ಕೆಡಿಸುವನಲ್ಲೋ ನೀ ಬಲು ಕರುಣಿ, ಖುಷಿಯ ನೋಡಿದು ದಶೆ ಗೆಟ್ಟವನ ನನ್ನ, ಕುಶಲ ಕಲ್ಯಾಣದೊಳಗಿಟ್ಟ ಕರುಣಿನಿ. ಅಸಮ ಚಂಚಲ ಚಿತ್ತ ಉಳ್ಳವನ, ದುರ್ವ್ಯಸನ ವಿದಾರಿ ಉದಾರಿನಿ. ಕೆಡಿಸುವನಲ್ಲೋ ನೀ ಬಲು ಕರುಣಿ, ಹಗಲರಿತು ಕುಳಿಯೋಳ್ ಬಿದ್ದವನಾಯನ್ನ, ನಗೆಹಿನಲೆ ಗೋಟ್ಟವನಿ.
ಬಗೆ ಬಗೆ ದೋಷಾಚರಣೆಯವನ ಮತ್ತಾಗಮ ಸಂಚಿತಾರಬ್ಧ ಓಡಿಸುವಿನಿ ಕೆಡಿಸುವನಲ್ಲೋ ನೀ ಬಲು ಕರುಣಿ ವಿಷಯ ಬಯಕೆಯಲಿ ನವೆದವನ ಶುದ್ಧ ಭೇಷಜನಾಗಿ ಹೇ ಭವರೋಧಕೆ ನೀ ವಿಷಯ ಕಳವಳಗೊಳ್ಳುವವನ ಪೀಯೂಷ ನೆರೆವ ದಯವಾರಿದಿನಿ ಕೆಡಿಸುವನಲ್ಲೋ ನೀ ಬಲು ಕರುಣಿ ಅಹಂಕಾರದಲ್ಲಿ ಬೆರೆತಿದ್ದವನ ಶುಭವಹ ನಾಮ ನೆನೆಸುವಿತಿದ್ದುವಿನಿ ಮಹಿಯೋಳು ಪತಿತ ಘಾತಕ ಸಾಧಕನ ಎನ್ನ ಬಹು ಕಲುಷವನ ದಾಹಕನೀ ಕೆಡಿಸುವನಲ್ಲೋ ನೀ ಬಲು ಕರುಣಿ ಎನ್ನ ಕಿಡಿಗೇಡಿತನ ಉಣಿಸಿತು ಭವಣಿ ಕೆಡಿಸುವನಲ್ಲೋ ನೀ ಬಲು ಕರುಣಿ ಕೆಡಿಸಬೇಕಾದರೆ ತಿರ್ಯಗ್ಯೋನಿಯ ನೀ ಬಿಡಿಸಿ ವೈಷ್ಣವ ಜನ್ಮಕ್ಕೆ ತಹೆಯ ಕೆಡಿಸಬೇಕಾದರೆ ತಿರ್ಯಗ್ಯೋನಿಯ ನೀ ಬಿಡಿಸಿ ವೈಷ್ಣವ ಜನ್ಮಕ್ಕೆ ತಹೆಯ ಒಡೆಯ ಪ್ರಸನ್ ವೆಂಕಟ ದಯಾಳು ನಿನ್ನ ಒಡಲ ಹಕ್ಕವನೆಂದು ನಂಬಿ ನೆಚ್ಚಲು ಕೆಡಿಸುವನಲ್ಲೋ ನೀ ಬಲು ಕರುಣಿ ಎನ್ನ ಕಿಡಿಗೇಡಿತನ ಉಣಿಸಿತು ಭವಣಿ ಕೆಡಿಸುವನಲ್ಲೋ ನೀ ಬಲು ಕರುಣಿ. ಕಾಣದ ಪ್ರಸನ್ನ ವೆಂಕಟದಾಸರ ಕೀರ್ತನೆಯೊಂದಿಗೆ ಪರಮಾತ್ಮನ ದಯದಿಂದ ವೈಷ್ಣವ ಜನ್ಮ ಬಂದಿದೆ. ಎಲ್ಲರೂ ಎಲ್ಲ ಹಿರಿಯರ ಪೂಜ್ಯ ಗುರುಗಳ ಅಪಣಾಚಾರ ಮಾರ್ಗದರ್ಶನಸೆ ನಮ್ಮ ಈ ವೈಷ್ಣವ ಜನ್ಮವನ್ನ ಸಾರ್ಥಕ ಮಾಡುವ ದಿಶೆಯಲ್ಲಿ ನಾವೆಲ್ಲರೂ ಪ್ರವರ್ತರಾಗೋಣ ಅಂತ ಹೇಳುತ್ತಾ ಅವಕಾಶವನ್ನು ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳನ್ನು ಹೇಳುತ್ತಾ ಹರೇ ಶ್ರೀನಿವಾಸ ಗುರು ರಾಘವೇಂದ್ರ ಮಧ್ಯೆ ಶ್ರೀ ಕೃಷ್ಣಾರ್ಪಣಮಸ್ತು.